ಕಾರ್ ಇಷ್ಟ ಆಯ್ತು ಅಂತ ತಕ್ಷಣ ಅಡ್ವಾನ್ಸು ಕೊಡಬೇಡಿ. ಕಾರ್ ಇಷ್ಟ ಆಯ್ತು ಅಂತ ತಕ್ಷಣ ಡೀಲರ್ ಹತ್ರ ಹೋಗಿ ಸರ್ ಕಾರ್ ನಮಗಿರ್ಲಿ ಅಂತ ಅಡ್ವಾನ್ಸ್ ಕೊಟ್ಟು ಬಿಡಬೇಡಿ. ಯಾಕಂದ್ರೆ ಅಡ್ವಾನ್ಸ್ ಕೊಟ್ಟ ಮೇಲೆ ಯಾವ್ದಾದ್ರೂ ಕಾರಣದಿಂದ ನಿಮಗೆ ಕಾರ್ ಖರೀದಿ ಮಾಡಲು ಆಗದೆ ಹೋದ್ರೆ ರೀಫಂಡ್ ಸಿಗುತ್ತಾ ಸಿಗಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಹುದು. ನೀವು ಡೀಲರ್ ಹತ್ರ ಹೋಗಿ ಸರ್ ನನಗೆ ಬೇರೆ ಪ್ರಾಬ್ಲಮ್ ಆಗಿದೆ, ಈಗ ಕಾರ್ ತೆಗೆದುಕೊಳ್ಳಲು ಆಗಲ್ಲ, ನಾನು ಕೊಟ್ಟ ಅಡ್ವಾನ್ಸ್ ಹಣ ರೀಫಂಡ್ ಮಾಡಿ ಅಂತ ಕೇಳಿದ್ರೆ ಡೀಲರು ಈಗ ಹೇಳಬಹುದು, ನೀವು ಅಡ್ವಾನ್ಸ್ ಕೊಟ್ಟ ಮೇಲೆ ನಾನು ಈ ಕಾರನ್ನು ಬೇರೆ ಯಾವ ಕಸ್ಟಮರ್ಗೆ ಸೇಲ್ ಮಾಡಿಲ್ಲ, ಬೇರೆ ಕಸ್ಟಮರ್ಸ್ ಅಡ್ವಾನ್ಸ್ ಕೊಡಲು ಬಂದ್ರು ಕಾರ್ ಶೋಲ್ಡ್ ಅಂತ ಹೇಳಿದ್ದೇನೆ, ಈಗ ನನಗೆ ಲಾಸ್ ಆಗಿದೆ, ಆದ್ರಿಂದ ನಿಮ್ಮ ಅಡ್ವಾನ್ಸ್ ರೀಫಂಡ್ ಕೊಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಅಡ್ವಾನ್ಸ್ ಕೊಡೋ ಮುಂಚೆ ಒಂದು ಮುಖ್ಯ ಕೆಲಸ ಮಾಡಿ. ಸೇಲ್ ಅಗ್ರಿಮೆಂಟ್ ಅಥವಾ ಬುಕ್ಕಿಂಗ್ ರಿಸಿಪ್ಟ್ ನಲ್ಲಿ ರೀಫಂಡ್ ಮತ್ತು ಕ್ಯಾನ್ಸಲೇಷನ್ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಪಷ್ಟವಾಗಿರಬೇಕು. ಅಡ್ವಾನ್ಸ್ ಅಮೌಂಟ್ ಎಷ್ಟು, ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ರೂಲ್ಸ್, ರೀಫಂಡ್ ಯಾವ ಸಂದರ್ಭದಲ್ಲಿ ಸಿಗುತ್ತೆ, ಯಾವ ಸಂದರ್ಭದಲ್ಲಿ ಅಮೌಂಟ್ ಡಿಡಕ್ಟ್ ಅಥವಾ ಫರ್ಫಿಟ್ ಆಗ್ತದೆ, ಇವೆಲ್ಲವೂ ಕ್ಲಿಯರ್ ಆಗಿದ್ರೆ ಮಾತ್ರ ಅಡ್ವಾನ್ಸ್ ಕೊಡಿ. ಮತ್ತೊಂದು ಬಹಳ ಮುಖ್ಯವಾದ ವಿಷಯ, PDI ಮಾಡಿಸಿ. ನಂಬಿಕಸ್ಥ PDI ಇವಿಲೆಂಟರ್ ಅವರಿಂದ ಕಾರನ್ನು ಸಂಪೂರ್ಣವಾಗಿ ಚೆಕ್ ಮಾಡಿಸಿ. ಇಂಜಿನ್, ಗೇರ್ ಬಾಕ್ಸ್, ಬಾಡಿ, ಚಾಸಿ, ಸಸ್ಪೆನ್ಷನ್, ಎಲೆಕ್ಟ್ರಿಕಲ್ ಟೈರ್ಸ್ ಮತ್ತು ಬೇರೆ ಪ್ರಮುಖ ಪಾರ್ಟ್ಸ್ ಎಲ್ಲವನ್ನು ಪರಿಶೀಲಿಸಿ ಅದರ ಜೊತೆಗೆ RC, ಇನ್ಸೂರೆನ್ಸ್, ಲೋನ್, ಹೈಪಾಥಿಕೇಶನ್, ಚಲನ್ ಮತ್ತು ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲವನ್ನ ವೆರಿಫೈ ಮಾಡಿ. ಅಗ್ರಿಮೆಂಟ್ ಓದಿ, ಟರ್ಮ್ ಆಫ್ ಕಂಡೀಷನ್ ಅರ್ಥ ಮಾಡಿಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ. ಯಾಕಂದ್ರೆ ಅಡ್ವಾನ್ಸ್ ಕೊಟ್ಟಿದ್ದೇನೆ ಅಂದ್ರೆ ಯಾವಾಗ್ಲೂ ರೀಫಂಡ್ ಸಿಗುತ್ತದೆ ಅನ್ನೋ ಅದು ಸರಿಯಲ್ಲ. ಅದೇ ರೀತಿ ಅಡ್ವಾನ್ಸ್ ಕೊಟ್ಟಿದ್ದೇನೆ ಆದರೆ ಯಾವ ಸಂದರ್ಭದಲ್ಲೂ ರೀಫಂಡ್ ಸಿಗುವುದಿಲ್ಲ ಅನ್ನೋದು ಕೂಡ ಸರಿಯಲ್ಲ. ನಿಮ್ಮ ಅಗ್ರಿಮೆಂಟ್ ನ ಟರ್ಮ್ ಆಫ್ ಕಂಡೀಷನ್ಸ್ ಪಾವತಿಯ ಉದ್ದೇಶ ಮತ್ತು ಪರಿಸ್ಥಿತಿಯ ಆಧಾರದ ಮೇಲೆ ನಿಮ್ಮ ಹಕ್ಕುಗಳು ನಿರ್ಧಾರವಾಗಬಹುದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಫಸ್ಟ್ PDI ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಅಗ್ರಿಮೆಂಟ್, ನಂತರ ಮಾತ್ರ ಅಡ್ವಾನ್ಸ್. ಕಾರು ಇಷ್ಟ ಆಯ್ತು ಅಂತ ಎಮೋಷನಲ್ ತಕ್ಷಣ ಅಡ್ವಾನ್ಸ್ ಕೊಡಬೇಡಿ. ಒಂದು ಸಣ್ಣ ತಪ್ಪು ನಿಮ್ಮ ದೊಡ್ಡ ಹಣದ ಲಾಸ್ಗೆ ಕಾರಣ ಆಗಬಹುದು. ಮತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್, ಶೇರ್, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ನೀವು ಮಾಡುವ ಒಂದು ಶೇರ್ ನಿಂದ ಒಂದು ಕುಟುಂಬದ ಹಣ ಉಳಿಯಬಹುದು. ಕಾರು ಖರೀದಿಸಿ, ಆದರೆ ಎಚ್ಚರಿಕೆಯಿಂದ ಖರೀದಿಸಿ. ನಮಸ್ತೆ.